ಆಕಾಶವಾಣಿ ಬಾಗಿಲೊಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ಇವತ್ತು ತಮಗೆ ತಿಳಿಸ್ತಕ್ಕಂಥ ಅನೇಕ ಪ್ರವಾಸಿ ಸ್ಥಳಗಳು ಚಿಕ್ಕಮಗಳೂರು ಜಿಲ್ಲೆದು ಎಷ್ಟು ಹೇಳಿದರೂ ಸವಿದೇ ಇರತಕ್ಕಂತಹ ಪ್ರವಾಸಿ ಸ್ಥಳಗಳು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಇನ್ನು ನಾವು ಯಗಟಿ ಹೋಗೋಣ. ಇದನ್ನು ಯಗಟಿಪುರ ಅಂತಲೂ ಕರೀತಾರೆ. ಇದು ವೇದಾವತಿ ನದಿಯ ದಡದಲ್ಲಿರ್ತಕ್ಕಂಥ ಒಂದು ಸುಂದರವಾದ ಪವಿತ್ರ ಕ್ಷೇತ್ರ. ಈ ಯಗಟಿ ಕ್ಷೇತ್ರ ಪ್ರಸಿದ್ಧವಾಗಿರೋದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಇಲ್ಲಿರ್ತಕ್ಕಂತಹ ಮಲ್ಲಿಕಾರ್ಜುನ ದೇವಾಲಯನ ನಕ್ಷತ್ರ ರೂಪದಲ್ಲಿ ನಿರ್ಮಿಸಿದ್ದಾರೆ. ಪ್ರತಿ ವರ್ಷ ಫಾಲ್ಗುಣ ಮಾಸದಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆಯ ದಿವಸ ಏನಾಗುತ್ತೆ ಅಂದರೆ, ಲಿಂಗದ ಹಿಂದೆ ಗಂಗೋದ್ಭವವಾಗೋದನ್ನು ಜನ ಕಣ್ ತುಂಬಿಕೊಳ್ಳೋದಕ್ಕೆ ಸಹಸ್ರಾರು ಜನ ಅಲ್ಲಿ ಬಂದು ಸೇರಿರ್ತಾರೆ. ಆ ದೇವಾಲಯದ ಆವರಣದಲ್ಲಿ ಇನ್ನೂ ಅನೇಕ ದೇವಾನುದೇವತೆಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಂಜನೇಯನ ಒಂದು ಮೂರ್ತಿ ಇದೆ, ಕಾಳಿಕಾದೇವಿ ಇದೆ, ವೀರಭದ್ರ ಇದೆ, ಅಂತರಘಟ್ಟಮ್ಮ, ನಾಗದೇವತೆ, ಬಸವಣ್ಣ, ನವಗ್ರಹ, ಗುಡಾಳ ಗಂಗಮ್ಮ, ಹೀಗೆ ಅನೇಕ ಸಣ್ಣ ಪುಟ್ಟ ಗುಡಿಗಳನ್ನು ಸಹ ಅಲ್ಲಿ ನಾವು ಕಾಣ್ಬೋದು. ಅದ್ರ ಜೊತೆಗೆ ಇಲ್ಲಿ ಯಾಗಶಾಲೆ ಇದೆ, ಓಕಳಿ ಮಂಟಪ ಇದೆ, ನಂದಿ ಧ್ವಜ ಇದೆ, ಗರುಡಗಂಬ ಇದೆ, ರಂಗಮಂಟಪ ಇದೆ. ಇವೆಲ್ಲವನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿನ ಗುಡಾಳ ಗಂಗಮ್ಮನ ದೇಗುಲದಲ್ಲಿ ಸದಾ ಗಂಗೆ ಕಾಣಿಸ್ತಾನೆ ಇರುತ್ತೆ. ಒಂದು ವೇಳೆ ಇಲ್ಲಿನ ನೀರು ಬತ್ತಿದ್ರೆ ಕ್ಷಾಮ ಡಾಮರಗಳು ಬರುತ್ತೆ ಅಂತ ಜನ ಇಲ್ಲಿ ನಂಬ್ತಾರೆ. ದೇವಾಲಯದ ಮುಂಭಾಗ 25 ಅಡಿ ಎತ್ತರದ ಶಿವನ ಪ್ರತಿಮೆ, ಉದ್ಯಾನವನ ಎಲ್ಲವನ್ನೂ ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಪ್ರತಿನಿತ್ಯ ಬಂದು ಹೋಗ್ತಕ್ಕಂಥವರಿಗೆ ಅನ್ನದಾಸೋಹ ನಡೀತಾ ಇರುತ್ತೆ. ದೂರದ ಭಕ್ತರು ಬಂದರೆ ವಸತಿ ವ್ಯವಸ್ಥೆಯನ್ನು ಸಹ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಈ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿದೆ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ನಂದಿ ವಿಗ್ರಹ ಬೆಳೀತಾ ಇದೆ ಅಂತ ಜನ ನಂಬ್ತಾರೆ. ಇಲ್ಲಿ ಅಗಸ್ತ್ಯರು ಸಹ ಶಿವನನ್ನು ಕುರಿತು ತಪಸ್ಸು ಮಾಡಿದರು ಅಂತ ಹೇಳ್ತಾರೆ. ಅದಕ್ಕೆ ಇಂಬು ನೀಡದಂತೆ ಇಲ್ಲಿ ಸಮೀಪದಲ್ಲೇ ಅಗಸ್ತ್ಯ ಗುಹೆ ಅಂತಕ್ಕಂಥದ್ದನ್ನು ಜನ ತೋರಿಸ್ತಾರೆ. ಅಗಸ್ತ್ಯ ಗುಹೆ ಇದೆ ಅಂತ. ಹೀಗಾಗಿ ಇದು ಅಗಸ್ತ್ಯರ ಒಂದು ಪವಿತ್ರ ಕ್ಷೇತ್ರನೂ ಸಹ ಆಗಿದೆ. ಇಂಥ ಒಂದು ಕ್ಷೇತ್ರಕ್ಕೆ ಒಮ್ಮೆ ನಾವು ಭೇಟಿ ನೀಡಿದರೆ ನಮಗೆ ಅಲ್ಲಿನ ಒಂದು ಧಾರ್ಮಿಕ ಪದ್ಧತಿ ಇರ್ಬೋದು ಅಥವಾ ಅಲ್ಲಿನ ವಾತಾವರಣ ಇರ್ಬೋದು, ನಮ್ಮೆಲ್ಲರ ಮನಸ್ಸನ್ನು ಸೆಳೆಯೋದರಲ್ಲಿ ಅದು ಸಂಶಯವಿಲ್ಲ ಅಂತ ಹೇಳ್ಬೋದು. ಬಾಗಿಲೊಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಈಗ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಸ್ಥಳ. ಚಿಕ್ಕಮಗಳೂರು ಜಿಲ್ಲೆ ಅಂತಂದರೆ ಅನೇಕ ನೂರಾರು ಪವಿತ್ರ ಕ್ಷೇತ್ರಗಳಿದೆ, ಯಾತ್ರಾ ಸ್ಥಳಗಳಿದೆ, ಆಮೇಲೆ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾಗಿರ್ತಕ್ಕಂಥದ್ದಿದೆ. ಇವೆಲ್ಲವನ್ನು ಸೇರಿಸಿರ್ತಕ್ಕಂಥ ಒಂದು ಸ್ಥಳ ಕಳಸ. ಇದು ಬಹಳ ಸುಂದರವಾಗಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳ. ಇಲ್ಲಿ ಕಳಸೇಶ್ವರ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ. ಮತ್ತೊಂದು ಜೈನರ 8ನೇ ತೀರ್ಥಂಕರನಾಗಿರ್ತಕ್ಕಂಥ ಚಂದ್ರನಾಥ ಬಸದಿ ಇದೆ. ಇಲ್ಲಿ 2 ಸ್ಥಳಗಳನ್ನು ನಾವು ಹೋದಾಗ ನೋಡಲೇಬೇಕಾಗಿರ್ತಕ್ಕಂಥದ್ದು. ಒಂದು ಕಳಸೇಶ್ವರ ದೇವಸ್ಥಾನ, ಮತ್ತೊಂದು ಚಂದ್ರನಾಥ ಬಸದಿ. ಅಷ್ಟೇ ಅಲ್ಲ, ಇಲ್ಲಿ ಗಿರಿಜಾಂಬ, ಸುಬ್ರಹ್ಮಣ್ಯ, ಚನ್ನಕೇಶವ ಮುಂತಾದ ದೇವಾಲಯಗಳನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅವುಗಳನ್ನು ಸಹ ನಾವು ಸಂದರ್ಶನ ಮಾಡ್ಬೋದು. ಇದು ಚಿಕ್ಕಮಗಳೂರಿನಿಂದ ಕೇವಲ 85 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು. ಈ ಸ್ಥಳಕ್ಕೆ ಬಂದು ಹೋಗೋದಕ್ಕೆ ಉತ್ತಮ ರಸ್ತೆಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ವಾಹನ ವ್ಯವಸ್ಥೆನೂ ಸಹ ಇದೆ. ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸೆರೆ ಹಿಡಿಯೋದಕ್ಕೆ ಅನೇಕ ಚಿತ್ರ ನಿರ್ಮಾಪಕರು ಇಲ್ಲಿ ಚಿತ್ರೀಕರಣವನ್ನು ಸಹ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬರ್ತಕ್ಕಂಥವರು ಕಳಸೇಶ್ವರನ ದರ್ಶನಕ್ಕಾಗಿ ಬರ್ತಾರೆ. ಭದ್ರಾ ನದಿಯ ದಂಡೆಯ ಮೇಲಿರ್ತಕ್ಕಂಥ ಈ ಸ್ಥಳ ಒಂದು ಕಾಲದಲ್ಲಿ ದಟ್ಟವಾದ ಕಾಡುಗಳು, ಎಡಬಿಡದ ಮಳೆ ಮತ್ತು ಕಾಡು ಪ್ರಾಣಿಗಳಿಂದ ತುಂಬಿದ್ದು. ಹಾಗಾಗಿ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು, ತಪ್ಪು ಮಾಡಿದವನ್ನ ಕೊಪ್ಪಕ್ಕೆ ಹಾಕು ಅಂತ. ಈಗ ಹಾಗಿಲ್ಲ. ಇದು ಅತ್ಯಂತ ಸುಂದರವಾದ ಪುಟ್ಟ ನಗರವಾಗಿ ರೂಪುಗೊಂಡಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿದೆ. ಸುತ್ತಲೂ ಸುಂದರವಾದ ಗಿರಿಶಿಖರಗಳು ಸದಾ ಹಸಿರಿನಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ನದಿಗಳಿದೆ, ಕಣಿವೆಗಳಿದೆ, ಜಲಪಾತಗಳಿದೆ. ಇದರ ಜೊತೆಗೆ ಬಹಳ ಸುಂದರವಾಗಿರ್ತಕ್ಕಂಥ ಕಾಫಿ ಮತ್ತು ಟೀ ತೋಟಗಳನ್ನು ಸಹ ಇಲ್ಲಿ ನಾವು ಕಾಣ್ಬೋದು. ಇಲ್ಲಿನ ಪ್ರಕೃತಿ ಸೌಂದರ್ಯ ಸವಿಯೋದಕ್ಕೆ ದೂರದ ಊರುಗಳಿಂದ ಜನ ಇಲ್ಲಿಗೆ ಬರ್ತಾರೆ. ಇಲ್ಲಿ ದೇವರ ದರ್ಶನವೂ ಆಗುತ್ತೆ, ಪ್ರಕೃತಿಯನ್ನು ನಾವು ಆಸ್ವಾದನೆ ಮಾಡ್ಬೋದು ಅಂತಕ್ಕಂಥ ಒಂದು ಏಕೈಕ ಗುರಿಯಿಂದ ಇಲ್ಲಿ ಬರ್ತಾರೆ. ಇಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ದೇವಾಲಯದ ಬಾಗಿಲು
ಯಾವಾಗಲೂ ತೆರೆದಿರುತ್ತೆ. ಇಲ್ಲಿ ರಥೋತ್ಸವದ ಸಲುವಾಗಿ ಜಾತ್ರೆ 7 ದಿವಸವರೆಗೆ ನಡೆಯುತ್ತೆ. ಇಲ್ಲಿ ಭದ್ರಾ ನದಿಯ ಮೇಲೆ ನಿರ್ಮಿಸಿರ್ತಕ್ಕಂಥ ತೂಗು ಸೇತುವೆ ಅದರ ಮೇಲೆ ನಡೀತಕ್ಕಂಥದ್ದೇ ಒಂದು ಸುಂದರ ಅನುಭವವನ್ನು ನಮಗೆ ನೀಡುತ್ತೆ. ಒಂದು ಪುರಾಣದ ನಂಬಿಕೆಯಂತೆ ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಶಿವನನ್ನು ಕುರಿತು ತಪಸ್ಸು ಮಾಡಿದರು. ಅವರ ಭಕ್ತಿಗೆ ಒಲಿದ ಶಿವನು ಅಗಸ್ತ್ಯರಿಗೆ ದಿವ್ಯ ದೃಷ್ಟಿಯನ್ನು ನೀಡಿ ಅಗಸ್ತ್ಯರು ಇಲ್ಲಿಂದಲೇ ಯಾವ ವಿವಾಹವನ್ನೂ ಬೇಕಾದರೂ ವೀಕ್ಷಿಸಬಹುದಾದ ವರ ನೀಡಿದರು. ಹೀಗಾಗಿ ಇಲ್ಲಿಂದಲೇ ಕಳಸನ ವೀಕ್ಷಣೆಯನ್ನು ಮಾಡಿದ್ರಿಂದ ಅಗಸ್ತ್ಯರು ಇಲ್ಲಿ ಶಿವನನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಕಳಸೇಶ್ವರ ಅಂತ ಹೆಸರಿಟ್ಟರು. ಹೀಗಾಗಿ ಕಳಸೇಶ್ವರ ದೇವಾಲಯ ನಮ್ಮ ಕಳಸದ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಮತ್ತು ಪ್ರತಿಯೊಬ್ಬರು ಭೇಟಿ ನೀಡಲೇಬೇಕಾಗಿರ್ತಕ್ಕಂಥ ಒಂದು ಸುಂದರವಾದ ಪವಿತ್ರ ಕ್ಷೇತ್ರವಾಗಿದೆ. ಇವತ್ತು ಅಲ್ಲಿ ದೇಶದ ನಾನಾ ಕಡೆಯಿಂದ ಜನ ಬಂದು ಹೋಗ್ತಾ ಇರ್ತಕ್ಕಂಥದ್ದು ಅದರ ಒಂದು ಪ್ರಾಮುಖ್ಯತೆಗೆ ಕಾರಣವಾಗಿದೆ. ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಇನ್ನೊಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ನಮ್ಮ ಶೃಂಗೇರಿಯ ಸಮೀಪದಲ್ಲೇ ಇರ್ತಕ್ಕಂಥದ್ದು ಕಿಗ್ಗ ಅಂತಕ್ಕಂಥದ್ದು. ಇದು ಶೃಂಗೇರಿಗೆ ಭೇಟಿ ಕೊಟ್ಟವರೆಲ್ಲರೂ ಸಹ ಕಿಗ್ಗ ಮತ್ತು ಸಿರಿಮನೆ ಫಾಲ್ಸ್ ನೋಡದೆ ಹೋಗೋದೇ ಇಲ್ಲ. ಸಿರಿಮನೆ ಫಾಲ್ಸ್ ನೋಡ್ಬೇಕಾದ್ರೆ ಕಿಗ್ಗದ ಮೇಲೆ ಹೋಗ್ಬೇಕು. ಹಾಗಾಗಿ ಕಿಗ್ಗದ ದೇವಸ್ಥಾನವನ್ನ ಮತ್ತು ಈ ಸಿರಿಮನೆ ಫಾಲ್ಸ್ ಅನ್ನ ನೋಡೇನೆ ಜನ ಅಲ್ಲಿಂದ ಹಿಂದಿರುಗ್ತಾರೆ. ಇದು ಚಿಕ್ಕಮಗಳೂರಿನಿಂದ 95 ಕಿಲೋಮೀಟರ್ ದೂರ ಇದೆ. ಶೃಂಗೇರಿಯಿಂದ 9 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾಗಿರ್ತಕ್ಕಂಥ ಒಂದು ಪ್ರಮುಖವಾದ ಕ್ಷೇತ್ರ ಇದು. ಇಲ್ಲಿಗೆ ಬಂದು ಹೋಗೋದಕ್ಕೆ ಬೇಕಾದಂಥ ಒಳ್ಳೆ ರಸ್ತೆನೂ ಇದೆ. ಆಮೇಲೆ ಇಲ್ಲಿರ್ತಕ್ಕಂಥ ದೇವಸ್ಥಾನ ಯಾವುದಪ್ಪ ಕಿಗ್ಗ, ಇದೊಂದು ಬಹಳ ಮಹತ್ವವಾಗಿರ್ತಕ್ಕಂಥ ದೇವಸ್ಥಾನ. ಯಾಕೆಂದರೆ ಇಂತಹ ದೇವಸ್ಥಾನ ನೀವೆಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದು ಋಷ್ಯಶೃಂಗೇಶ್ವರ ದೇವಾಲಯ ಅಂತ. ಇಲ್ಲಿ ಉತ್ತರ ಭಾರತದಿಂದ ಸಾಧಕರು ಬರ್ತಾರೆ, ಸನ್ಯಾಸಿಗಳು ಬರ್ತಾರೆ. ಇಲ್ಲಿ ಬಂದು ಕೆಲ ಕಾಲ ಇದ್ದು ಕಠಿಣವಾದ ತಪಸ್ಸು, ಧ್ಯಾನ ಇವನ್ನೆಲ್ಲ ಮಾಡಿ ಹಿಂದಿರತಕ್ಕಂಥ ಸಂಪ್ರದಾಯವನ್ನು ಬೆಳೆಸ್ಕೊಂಡಿದ್ದಾರೆ. ಹೀಗಾಗಿ ಪ್ರತಿನಿತ್ಯ ಅಲ್ಲಿ ಯಾರಾದರೂ ಸಹ ಬೇರೆ ಬೇರೆ ಸ್ಥಳದಿಂದ ಬಂದಿರತಕ್ಕಂಥ ಜನವನ್ನು ನಾವು ನೋಡ್ಬೋದು. ಇಲ್ಲಿನ ವಿಶೇಷತೆ ಏನು ಅಂತಂದರೆ, ಒಂದು ವೇಳೆ ಬರಗಾಲದ ಛಾಯೆ ಏನಾದರೂ ಆವರಿಸಿದರೆ ಇಲ್ಲಿಗೆ ಬಂದು ಋಷ್ಯಶೃಂಗನ ಪೂಜೆ ಮಾಡಿ ಪ್ರಾರ್ಥಿಸಿದರೆ ಸಾಕು, ಯಥೇಚ್ಛವಾಗಿ ಮಳೆಯಾಗುತ್ತೆ ಅಂತ ನಂಬಿಕೆ ಬಹಳ ಹಿಂದಿನಿಂದನೂ ಸಹ ಬೆಳಕೊಂಡು ಬಂದಿದೆ. ಹೀಗಾಗಿ ಪ್ರತಿ ಮಳೆಗಾಲದ ಮುನ್ನ ಇಲ್ಲಿಗೆ ಭಕ್ತರು ಬಂದು, ಅದರಲ್ಲೂ ಮುಖ್ಯವಾಗಿ ನಮ್ಮ ರೈತರು ಬಂದು ಇಲ್ಲಿ ಉತ್ತಮ ಮಳೆಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಂದು ಸಂಪ್ರದಾಯನೇ ಆಗೋಗಿದೆ. ಈ ಕಿಗ್ಗಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಆ ಇತಿಹಾಸವನ್ನು ಸಹ ನಾವು ಸ್ವಲ್ಪ ತಿಳ್ಕೊಂಡ್ರೆ ಅಲ್ಲಿನ ಒಂದು ಪ್ರಾಮುಖ್ಯತೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಕಶ್ಯಪ ಬ್ರಹ್ಮನ ಮಗನಾದ ವಿಭಾಂಡಕ ಅಚಾತುರ್ಯದಿಂದಾಗಿ ಅವರಿಂದ ಜಿಂಕೆಯೊಂದರ ಬಸಿರಿನಿಂದ ಜನಿಸಿದ ಮಗು ಮಾನವ ಸ್ವರೂಪದಲ್ಲಿದ್ದರೂ ಸಹ ಅದಕ್ಕೆ ಜಿಂಕೆಯ ಕೊಂಬು ಇದ್ದರಿಂದ ಅದನ್ನು ಋಷ್ಯಶೃಂಗ ಅಂತ ಕರೆಯಲಾಯಿತು ಅಂತ ಪುರಾಣಗಳು ನಮಗೆ ತಿಳಿಸ್ತವೆ. ಈ ಋಷ್ಯಶೃಂಗರ ಇನ್ನೊಂದು ಹಿರಿಮೆ ಅಂತಂದರೆ, ಅಯೋಧ್ಯೆಗೆ ಹೋಗಿ ದಶರಥನಿಗೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿ ರಾಮನ ಜನನಕ್ಕೆ ಕಾರಣನಾಗಿದ್ದು. ಹೀಗಾಗಿ ಋಷ್ಯಶೃಂಗರಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಸ್ಥಾನ ನಮ್ಮ ಪುರಾಣದಲ್ಲಿ ದೊರೆತಿದೆ. ಇಂತಹ ಋಷ್ಯಶೃಂಗರು ಸಕಲ ವಿದ್ಯಾ ಪಾರಂಗತರಾಗಿ ಇದೇ ಸ್ಥಳದಲ್ಲಿ ಘೋರ ತಪಸ್ಸನ್ನು ಆಚರಿಸಿದರು. ಅವರ ತಪಸ್ಸಿಗೆ ಮೆಚ್ಚಿ ಈಶ್ವರ ಪ್ರತ್ಯಕ್ಷನಾಗಿ ಏನು ಬೇಕು ವರ ಅಂತ ಕೇಳಿದಾಗ ಋಷ್ಯಶೃಂಗರು ಹೇಳ್ತಾರೆ, ನಾನು ನಿನ್ನಲ್ಲಿ ಐಕ್ಯನಾಗಬೇಕು ಎಂಬುದರ ಬದಲಾಗಿ ನೀನು ನನ್ನಲ್ಲಿ ಐಕ್ಯನಾಗಬೇಕು ಎಂದು ಕೇಳಿಕೊಂಡ್ರಂತೆ. ಅದರಂತೆ ಚಂದ್ರಮೌಳಿ ಋಷ್ಯಶೃಂಗರಲ್ಲಿ ಐಕ್ಯವಾದ ಸ್ಥಳನೇ ಈ ಕಿಗ್ಗ. ಇಲ್ಲಿರುವ ಋಷ್ಯಶೃಂಗೇಶ್ವರ ದೇಗುಲದಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಇಲ್ಲಿ ವಿಶೇಷ ಅಂತಂದರೆ ಶಿವಲಿಂಗಕ್ಕೆ 3 ಕೊಂಬುಗಳಿರೋದನ್ನು ನಾವು ನೋಡಬಹುದು. ಅದೇ ಋಷ್ಯಶೃಂಗರ ಕೊಂಬುಗಳು. ಕಾರ್ತೀಕ ಮಾಸ, ಪಾಲ್ಗುಣ ಮಾಸ ಇಲ್ಲಿ ವಿಶೇಷವಾದ ಹೋಮ ಹವನಾದಿಗಳು ನಡೀತವೆ. ಇಲ್ಲಿ ಆಚರಿಸುವ ಶಿವರಾತ್ರಿ ಸಹ ಬಹಳ ವಿಶೇಷವಾಗಿರುತ್ತೆ. ಆಗ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಧಾವಿಸಿ ಬರ್ತಾರೆ. ಇಲ್ಲಿ ಪೂಜಿಸಿದರೆ ಉತ್ತಮ ಮಳೆನೂ ಆಗುತ್ತೆ. ಕಿಗ್ಗದ ಸಮೀಪ ಸಿರಿಮನೆ ಫಾಲ್ಸ್ ಮತ್ತು ನರಸಿಂಹ ಪರ್ವತಗಳನ್ನು ಸಹ ನಾವು ಇಲ್ಲಿ ಬಂದಾಗ ಚೈತ್ರ ಮಾಸದಲ್ಲಿ ಇಲ್ಲಿ ರಥೋತ್ಸವ ನಡೆಯುತ್ತೆ. ವಿಜಯನಗರದ ಅರಸರ ಕಾಲದಲ್ಲಿ ಇಲ್ಲಿ ಭವ್ಯವಾದ ದೇವಾಲಯವನ್ನು ಈ ಒಂದು ದೇವರಿಗೆ ನಿರ್ಮಿಸಿದ್ದಾರೆ. ಹಚ್ಚ ಹಸಿರಿನಿಂದ ತುಂಬಿದ ಈ ಪರಿಸರದಲ್ಲಿ ನೆಲೆಯೂರಿದ ಕಿಗ್ಗ ಪ್ರತಿಯೊಬ್ಬರೂ ನೋಡಲೇಬೇಕಾಗಿರ್ತಕ್ಕಂಥ ಒಂದು ಪವಿತ್ರ ಕ್ಷೇತ್ರನೂ ಆಗಿದೆ.
ಇದನ್ನ ಬೆಳಿಗ್ಗೆ 7ರಿಂದ 1 ಗಂಟೆವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 8 ಗಂಟೆವರೆಗೆ ದೇವಾಲಯ ಭಕ್ತರಿಗಾಗಿ ತೆರೆದಿರುತ್ತೆ. ಆ ಸಮಯದಲ್ಲಿ ಈ ಕಿಗ್ಗದ ದೇವಾಲಯವನ್ನ ನಾವು ಸಂದರ್ಶನ ಮಾಡಬಹುದು. ಅಲ್ಲಿರ್ತಕ್ಕಂಥ ಋಷ್ಯಶೃಂಗೇಶ್ವರನ ಒಂದು ದರ್ಶನವನ್ನ ಪಡೆದು ಪಾವನವನ್ನ ಪಡಿಬಹುದು ಅಂತ ಅಲ್ಲಿ ಹೇಳ್ತಾರೆ. ಹೀಗಾಗಿ ಇಂಥ ಒಂದು ಕ್ಷೇತ್ರಕ್ಕೆ ನಾವೆಲ್ಲರೂ ಒಮ್ಮೆ ಭೇಟಿ ಕೊಡೋಣ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಈಗ ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಪ್ರಕೃತಿ ಪ್ರಿಯರಿಗೆ ಬಹಳ ಆಪ್ತವಾಗಿರ್ತಕ್ಕಂಥ ಒಂದು ಸ್ಥಳ ಇದು. ಯಾವ್ದಪ್ಪ ಅದು ಅಂತಂದ್ರೆ ಭದ್ರಾ ವನ್ಯಜೀವಿ ಅಭಯಾರಣ್ಯ. ಈ ಹೆಸರೇ ತಿಳಿಸಿದಾಗೆ ಇದು ಭದ್ರಾ ವನ್ಯಜೀವಿ ಅಭಯಾರಣ್ಯ ಭದ್ರಾ ನದಿಯ ದಡದ ಮೇಲಿರ್ತಕ್ಕಂತಹ ಒಂದು ಭೂಲೋಕದ ಸ್ವರ್ಗ ಅಂತ ಹೇಳ್ಬೋದು. ಅಷ್ಟು ಸೊಗಸಾಗಿರ್ತಕ್ಕಂಥದ್ದು, ಅಷ್ಟು ಸುಂದರವಾಗಿರ್ತಕ್ಕಂಥದ್ದು. ಇಂಥ ಸ್ಥಳವನ್ನ ನೀವು ನೋಡ್ಲೇಬೇಕಾಗಿರ್ತಕ್ಕಂಥ ಒಂದು ಸ್ಥಳ ಅಂತಂದ್ರೆ ಭದ್ರಾ ವನ್ಯಜೀವಿ ಅಭಯಾರಣ್ಯ. ಇದು ಭದ್ರಾ ನದಿಯ ಅಣೆಕಟ್ಟಿನ ಹಿನ್ನೀರು ಇಲ್ಲಿ ಸದಾ ತುಂಬಿರುತ್ತೆ. ಆದ್ರಿಂದ ಇಲ್ಲಿ ವನ್ಯಜೀವಿಗಳಿಗೆ ಅತ್ಯಂತ ಪ್ರಿಯವಾದ ಸ್ಥಳ ಆಗಿದೆ. ದಟ್ಟವಾಗಿರ್ತಕ್ಕಂಥ ಕಾಡು, ಸುಮಾರು ಒಂದು 500 ಚದರ ಕಿಲೋಮೀಟರ್ ಸುತ್ತಳತೆಯಲ್ಲಿರ್ತಕ್ಕಂಥ ಕಾಡು ಪ್ರಕೃತಿ ಪ್ರಿಯರ ಅದ್ಭುತ ತಾಣನೂ ಆಗಿದೆ. ಇಲ್ಲಿ ಬೆಳೆದಿರ್ತಕ್ಕಂಥ ತೇಗದ ಮರಗಳಿರ್ಬೋದು, ಸುತ್ತಲೂ ಇರ್ತಕ್ಕಂಥ ಅರಣ್ಯ ಪ್ರದೇಶ ಇರ್ಬೋದು, ಸದಾ ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ಹುಲ್ಲುಗಾವಲಾಗಿರ್ಬೋದು, ಉತ್ತಮವಾಗಿರ್ತಕ್ಕಂಥ ವಾತಾವರಣ, ನೀರಿನ ಅನುಕೂಲತೆಗಳು, ಇವೆಲ್ಲವುಗಳು ಸಹ ಇಲ್ಲಿ ಕಾಡು ಪ್ರಾಣಿಗಳ ಸಮೂಹವನ್ನ ನಾವು ನೋಡಬಹುದು. ಸಂರಕ್ಷಿತ ಒಂದು ಕಾಡಾಗಿರೋದ್ರಿಂದ ಇಲ್ಲಿ ಯಾರು ಸಹ ಬೇಟೆಯಾಡೋದಿಕ್ಕೂ ಬರಲ್ಲ. ಬೇರೆ ಯಾವುದೇ ಒಂದು ಅನೈತಿಕ ಚಟುವಟಿಕೆಗಳು ಸಹ ಇಲ್ಲಿ ನಡೀತಾ ಇಲ್ಲ. ಇಲ್ಲಿ ಈ ಭದ್ರಾ ವನ್ಯಜೀವಿ ಅಭಯಾರಣ್ಯ ಇರತಕ್ಕಂಥದ್ದು ಲಕ್ಕವಳ್ಳಿಯ ಬಳಿ, ನಮ್ಮ ತರೀಕೆರೆ ತಾಲೂಕು ಲಕ್ಕವಳ್ಳಿಯ ಬಳಿ ಇರತಕ್ಕಂಥದ್ದು. ಇಲ್ಲಿ ಏನಪ್ಪ ವಿಶೇಷತೆ ಅಂತಂದ್ರೆ 40 ಬಗೆಯ ಸಸ್ತನಿ ಪ್ರಾಣಿಗಳನ್ನು ನೋಡಬಹುದು, ಕಾಡು ಪ್ರಾಣಿಗಳು. 250ಕ್ಕಿಂತ ಹೆಚ್ಚು ಜಾತಿಯ ಬಗೆಯ ಪಕ್ಷಿಗಳನ್ನ ನಾವು ಕಾಣಬಹುದು. 20ಕ್ಕಿಂತ ಹೆಚ್ಚು ಬಗೆಯ ಸರೀಸೃಪಗಳನ್ನ ನಾವು ಕಾಣಬಹುದು. 10 ಬಗೆಯ ಉಭಯಚರ ಪ್ರಾಣಿಗಳನ್ನ ಇಲ್ಲಿ ಕಾಣಬಹುದು. ಅದೇ ರೀತಿ ಇಲ್ಲಿನ ನದಿಗಳಲ್ಲಿ ಬಗೆಯ ಮೀನುಗಳನ್ನ ನೋಡಬಹುದು. ಆನೆ, ಚಿರತೆಗಳು ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ಬೆಳೆದಿರ್ತಕ್ಕಂಥ ತೇಗದ ಮರಗಳು 400ಕ್ಕೂ ಮಿಕ್ಕಿ ಹೆಚ್ಚು ವರ್ಷದಿಂದ ಬೆಳೆದಿರ್ತಕ್ಕಂಥದ್ದು, ಬಹಳ ಪುರಾತನವಾಗಿರ್ತಕ್ಕಂಥದ್ದು. ಒಂದೊಂದು ಮರನು ಸಹ 5 ಮೀಟರ್ ಅಗಲ, 32 ಮೀಟರ್ ಎತ್ತರದವರೆಗೂ ಬೆಳೆದಿರೋದನ್ನು ನೋಡಿದ್ರೆ ನಮಗೆ ಆಶ್ಚರ್ಯ ಉಂಟು ಮಾಡತಕ್ಕಂಥದ್ದು. ಇದ್ರ ಜೊತೆಗೆ ಇಲ್ಲಿ ಮೊಲಗಳು, ಜಿಂಕೆಗಳು, ಮುಳ್ಳುಹಂದಿ, ಕಾಡಹಂದಿ, ಬೇಕಾದಂತಹ ಕಾಡು ಪ್ರಾಣಿಗಳು ಇಲ್ಲಿ ಜೀವಿಸ್ತವೆ. ಇವನ್ನೆಲ್ಲ ನೀವು ನೋಡಬೇಕು ಅಂತಕ್ಕಂಥ ಆಸೆ ಉಂಟಾದ್ರೆ ಅದಕ್ಕೆ ಸರ್ಕಾರ ಇಲ್ಲಿ ಪ್ರತಿನಿತ್ಯ ಸಫಾರಿ ಏರ್ಪಡಿಸುತ್ತೆ. 3 ಬಗೆಯ ಸಫಾರಿಯನ್ನ ಏರ್ಪಡಿಸ್ತಾರೆ. ಒಂದು ಜೀಪ್ ನಲ್ಲಿ ಕುಳಿತು ವೀಕ್ಷಣೆ ಮಾಡತಕ್ಕಂಥದ್ದು, ಇದಕ್ಕೆ 600 ರೂಪಾಯಿ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ 600 ರೂಪಾಯಿ ನಿಗದಿಪಡಿಸಿದ್ದಾರೆ. ಎರಡನೇದು ಬಸ್ ನಲ್ಲಿ ಕುಳಿತು ವೀಕ್ಷಣೆ ಮಾಡೋದಕ್ಕೆ 500 ರೂಪಾಯಿ ನಿಗದಿಯನ್ನ ಪಡಿಸಿದ್ದಾರೆ. ಇದು ಯಾವುದು ಬೇಡಪ್ಪ, ನಾವು ದೋಣಿಯಲ್ಲಿ ಕೂತ್ಕೊಂಡು ನಾವು ವೀಕ್ಷಣೆ ಮಾಡ್ತೀವಿ ಅಂದ್ರೆ ಅದಕ್ಕೂ ಸಹ ಅವಕಾಶ ಇದೆ, ಅದಕ್ಕೂ ಸಹ 600 ರೂಪಾಯಿ ನಿಗದಿಪಡಿಸಿದ್ದಾರೆ. ಇಲ್ಲಿ ಒಂದು ದಿವಸ ಉಳಿತೀವಿ ಅಂತಂದ್ರೆ ಉಳಿಯೋದಕ್ಕೂ ಸಹ ಅಲ್ಲಿ ವ್ಯವಸ್ಥೆಯನ್ನ ಉಂಟು ಮಾಡಿದ್ದಾರೆ. ಹೀಗಾಗಿ ಉತ್ತಮವಾದ ವಸತಿ ವ್ಯವಸ್ಥೆ ಇದೆ, ಊಟ ಉಪಹಾರನೂ ಇದೆ ಮತ್ತು ವಿಹಾರ, ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರದೇಶ ಅಂತಂದ್ರೆ ಭದ್ರಾ ವನ್ಯಜೀವಿ ಅಭಯಾರಣ್ಯ ಪ್ರದೇಶ. ಆದ್ರೆ ಇಲ್ಲಿಗೆ ಭೇಟಿ ಮಾಡೋದಕ್ಕಿಂತ ಮುಂಚೆ ನೋಂದಾವಣೆ ಮಾಡ್ಕೋಬೇಕು. ಅವರಿಗೆ ಕರೆ ಮಾಡಿ ನೋಂದಾವಣೆ ಮಾಡ್ಕೊಂಡ್ರೆ ನಿಮಗೆ ಸುಲಭವಾಗಿ ಇಲ್ಲಿನ ಒಂದು ವೀಕ್ಷಣೆಗೆ ಸಾಧ್ಯವಾಗುತ್ತೆ. ಆ ನಂಬರ್ ಈ ರೀತಿ ಇದೆ. ಅದು ಮೊಬೈಲ್ ನಂಬರ್ ಆದ್ರೆ 94 83 45 02 20. ಮತ್ತೊಂದು ಸರಿ ಹೇಳ್ತೀನಿ, 94 83 45 02 20. ಅಥವಾ ಬೆಂಗಳೂರಿನಿಂದ ಒಂದು ನಂಬರ್ ಇದೆ, 080 40 55 4055. ಈ 2 ನಂಬರ್ಗಳಲ್ಲಿ ಯಾವುದಕ್ಕಾದ್ರೂ ಒಂದು ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ಮ ಹೆಸರನ್ನು ನೋಂದಾವಣೆ ಮಾಡಿದರೆ ಅವ್ರು ಹೇಳ್ತಾರೆ ಇಂಥ ದಿವಸ ಬರಬಹುದು ನೀವು ಅಂತ. ಹೀಗಾಗಿ ಇಂತಹ ಸುಂದರವಾದ ಪರಿಸರ, ಅಪಾರವಾದ ಜಲರಾಶಿ, ತಂಪಾದ ವಾತಾವರಣ, ನಿಸರ್ಗ ರಮಣೀಯ ದೃಶ್ಯ, ಅಲ್ಲಲ್ಲಿ ಕಂಡು ಬರ್ತಕ್ಕಂಥ ವಿವಿಧ ಕಾಡು ಪ್ರಾಣಿಗಳನ್ನು ವೀಕ್ಷಿಸುತ್ತಾ ಫೋಟೋ ಕ್ಲಿಕ್ಕಿಸುತ್ತಾ ಸಮಯ ಕಳೆದದ್ದೇ ಗೊತ್ತಾಗಲ್ಲ. 1-2 ದಿನ ಈ ಸ್ಥಳದಲ್ಲಿ ವಸತಿ ಮಾಡೋದಕ್ಕೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥದ್ದು. ನಗರದ ಗೋಜಲಿನಿಂದ ದೂರವಾಗಿ ಇಲ್ಲಿ ಆರಾಮವಾಗಿ ಸುಖವಾಗಿ ಇರ್ತಕ್ಕಂತಹ ಒಂದು ಅದ್ಭುತವಾದ ಸ್ಥಳ ಅಂತಂದರೆ ಭದ್ರಾ ವನ್ಯಜೀವಿ ಅಭಯಾರಣ್ಯ. ಇವೆಲ್ಲರೂ ಸಹ ಒಂದ್ಸರಿ ಇದನ್ನು ಕಂಡು ಅಲ್ಲಿರ್ತಕ್ಕಂಥ ಸೌಂದರ್ಯವನ್ನು ಸವಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಶಯ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ
ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಂಎನ್ ಸುಂದರ್ರಾಜ್. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.